ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ವಿದ್ಯಾರ್ಥಿ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಅಥವಾ ಸೆಷನ್ನಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಒಂದೊಂದೇ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡೋಣ. ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಮುಖ್ಯವಾಗಿ ಇದು ಬರುವಂಥ ವಿಷಯ. ಟು ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆ್ಯಂಡ್ the need for the study of international trade, several theories have been developed by economists. ಬೇರೆ ಬೇರೆ ಸಿದ್ಧಾಂತಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಅಗತ್ಯತೆಗಳ ಅನುಗುಣವಾಗಿ ಬೇರೆ ಬೇರೆ ಪರಿಣತರು ನೀಡಿರುವಂಥದ್ದನ್ನು ಹೇಳ್ತಾರೆ. The theories can be classified as classical theory of international trade, modern theory of international trade and competitive theory of international trade. ಸೊ ಮುಖ್ಯವಾಗಿ ಸಾಂಪ್ರದಾಯಿಕ ಅಥವಾ ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ನವೀನ ಅಥವಾ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತು ಸ್ಪರ್ಧಾತ್ಮಕವಾಗಿರುವಂಥ ಇಂಟರ್ನ್ಯಾಷನಲ್ ಟ್ರೇಡ್ ಸಿದ್ಧಾಂತವನ್ನು ಇಲ್ಲಿ ಹೆಸರಿಸ್ತಾರೆ. ಇನ್ ದಿ ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಆಡಮ್ ಸ್ಮಿತ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ ಅಂಡ್ ಡೇವಿಡ್ ರಿಕಾರ್ಡೋಸ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಆರ್ ದಿ ಮೋಸ್ಟ್ ಪಾಪ್ಯುಲರ್. ಹೆಕ್ಸ್ಚರ್ ವಹಿಲಿನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ಕನ್ಸಿಡರ್ಡ್ ಆಸ್ ಅ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸಾಮಾನ್ಯವಾಗಿ ಕ್ಲಾಸಿಕಲ್ ಥಿಯರಿಯಲ್ಲಿ ನಾವು ಆಡಮ್ ಸ್ಮಿತ್ತಿನ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ ಅಥವಾ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಮತ್ತು ಡೇವಿಡ್ ರಿಕಾರ್ಡೋನ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿಯನ್ನು ಮುಖ್ಯವಾಗಿ ಪರಿಗಣಿಸ್ತೇವೆ ಅಂತ ಹೇಳ್ತಾರೆ. ಮುಂದೆ ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಬಗ್ಗೆ ನೋಡೋಣ. ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಮುಖ್ಯವಾಗಿ ಇಲ್ಲಿ ಹೇಳಿರುವಂಥದ್ದು. ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ನಾನ್ ಆಸ್ ಥಿಯರಿ ಆಫ್ ಕಂಪ್ಯಾರಿಟಿವ್ ಕಾಸ್ಟ್. ಇದನ್ನೇ ನಾವು ಕಂಪ್ಯಾರಿಟಿವ್ ಕಾಸ್ಟ್ ಅಂತ ಕೂಡ ಕರಿತೇವೆ. ದಿಸ್ ಥಿಯರಿ ಇಸ್ ಬೇಸ್ಡ್ ಆನ್ ದಿ ಫೌಂಡೇಶನ್ ಪ್ರೊವೈಡೆಡ್ ಇನ್ ದಿ ರೈಟಿಂಗ್ಸ್ ಆಫ್ ಆಡಮ್ ಸ್ಮಿತ್. ಬ್ರಾಡ್ಲಿ ದಿಸ್ ಥಿಯರಿ ಈಸ್ ಅನ್ ಅಪ್ಲಿಕೇಶನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಡಿವಿಷನ್ ಆಫ್ ಲೇಬರ್ ಟು ದಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಇನ್ ಡಿಫರೆಂಟ್ ಕಂಟ್ರೀಸ್. Under this theory, what we are majorly considering is that division of labor, as in the case of the production process or the production of any item between the countries. So division of labor ಅಥವಾ ಶ್ರಮ ವಿಭಜನೆ ಇಲ್ಲಿ ನಾವು ಮುಖ್ಯವಾಗಿ ಎರಡು ರಾಷ್ಟ್ರಗಳಲ್ಲಿ ಉತ್ಪಾದನೆ ಮಾಡಿ ಆಮದು ರಫ್ತು ಮಾಡುವ ಸಂದರ್ಭದಲ್ಲಿ ಪರಿಗಣಿಸುವಂಥದ್ದು. It also analyzes the way in which various countries specialize in producing specific goods. This reflected in comparative cost advantages to different countries. ಒಂದು ನಿರ್ದಿಷ್ಟ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಬೇರೆ ಬೇರೆ ರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಉತ್ಪಾದನಾ ಘಟಕಗಳ ಅನಿವಾರ್ಯತೆ ಇರುತ್ತೆ ಇದರ ಬಗ್ಗೆ ಇಲ್ಲಿ ನಾವು ವಿಶ್ಲೇಷಣೆ ಮಾಡುವಂಥದ್ದು. ಆಡಮ್ ಸ್ಮಿತ್ ಡೆವಲಪ್ಡ್ ಹಿಸ್ ಥಿಯರಿ ಆಫ್ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಅಂಡ್ ಡೇವಿಡ್ ರಿಕಾರ್ಡೋ ಡೆವಲಪ್ಡ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ. ಡೇವಿಡ್ ರಿಕಾರ್ಡೋ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಅಥವಾ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಡೆವಲಪ್ ಮಾಡಿದರೆ, ಆಡಮ್ ಸ್ಮಿತ್ ಎನ್ನುವವರು ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿಯನ್ನು ಡೆವಲಪ್ ಮಾಡ್ತಾರೆ ಅಂತಲ್ಲಿ ಹೆಸರಿಸ್ತಾರೆ. ಮುಂದೆ ಥಿಯರಿ ಆಫ್ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಬಗ್ಗೆ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. By stressing the advantages of the principles of division of labor, Adam Smith developed a theory of international trade in support of free trade. ಸೊ ಇಲ್ಲಿ ಮುಕ್ತ ವ್ಯಾಪಾರಕ್ಕೆ ಮುಂದುವರಿದ ಭಾಗವಾಗಿ ಅಥವಾ ಮುಕ್ತ ವ್ಯಾಪಾರದ ಅನುಗುಣವಾಗಿ ಆಡಮ್ ಸ್ಮಿತ್ ಏನು ಮಾಡ್ತಾನೆ ಕೇಳಿದರೆ, ಡಿವಿಷನ್ ಆಫ್ ಲೇಬರ್ನ ಆಧಾರದಲ್ಲಿ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. He argues that since the division of labor is very advantageous in production, free international trade is desirable as it promotes the international division of labor because it causes each country to specialize in those goods which it is best suited to produce more cheaply. ಸೊ ಈತನ ಹೇಳುವ ಪ್ರಕಾರ ಯಾವ ವಸ್ತುವನ್ನು ಯಾವ ರಾಷ್ಟ್ರ ಉತ್ಪಾದನೆ ಮಾಡಬೇಕು ಅಂತ ಹೇಳೋದಾದರೆ, ಕಡಿಮೆ ಉತ್ಪಾದನಾ ವೆಚ್ಚದ ಆಧಾರದಲ್ಲಿ ಯಾವ ರಾಷ್ಟ್ರಕ್ಕೆ ಯಾವ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಲಿಕ್ಕಾಗುತ್ತೋ ಅದನ್ನು ಉತ್ಪಾದನೆ ಮಾಡಿ ಅದು ಪರಸ್ಪರ ಆಮದು ರಫ್ತು ಮಾಡುವ ಮುಖಾಂತರ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯಬೇಕು ಅಂತ ಈತ ಹೇಳ್ತಾನೆ. In 1776, Adam Smith proposed the theory of international trade. 1776 ಈತ ಪ್ರಪೋಸ್ ಮಾಡ್ತಾನೆ. According to him, international trade takes place because of the fact that one country may more efficient ಆ ಲಾಜಿಕಲ್ಲಿ ಈತ ಆತನ ಸಿದ್ಧಾಂತವನ್ನು ಕೊಡ್ತಿದ್ದಾನೆ ಅಂತ ನಾವು ಹೇಳಬೇಕಾಗುತ್ತೆ. ಸಿಮಿಲರ್ಲಿ ಅದರ್ ಕಂಟ್ರಿ ಮೇ capable of producing some other more efficiently than the first one.
Thus, each country specializes in producing specific goods. This provides an incentives to trade. Both the countries can benefit from specialization and the resultant increase in productivity. ಇಲ್ಲಿ ಏನು ಹೇಳ್ತಾರೆ ಕೇಳಿದ್ರೆ, ಎರಡು ರಾಷ್ಟ್ರಗಳು ನಾವು ಪರಿಗಣಿಸುವಾಗ ಒಂದು ರಾಷ್ಟ್ರ ಒಂದು ಐಟಮ್ ಅನ್ನು, ಇನ್ನೊಂದು ರಾಷ್ಟ್ರ ಇನ್ನೊಂದು ಐಟಮ್ ಅನ್ನು ಉತ್ಪಾದನೆ ಮಾಡುವಾಗ ಯಾವ ರಾಷ್ಟ್ರದಲ್ಲಿ ಯಾವ ಪ್ರಾಡಕ್ಟ್ ಅನ್ನು ಕಡಿಮೆ ಬೆಲೆಗೆ ಉತ್ಪಾದನೆ ಮಾಡಲಿಕ್ಕೆ ಆಗುತ್ತೋ ಅದನ್ನು ಉತ್ಪಾದನೆ ಮಾಡಿಬಿಟ್ಟು ಅವರು ಇನ್ನೊಂದು ರಾಷ್ಟ್ರಕ್ಕೆ ಕೊಡುವಂಥದ್ದು, ಇನ್ನೊಂದು ರಾಷ್ಟ್ರ ಯಾವ ಪ್ರಾಡಕ್ಟ್ ಅನ್ನು ಕಡಿಮೆ ಬೆಲೆಗೆ ಉತ್ಪಾದನೆ ಮಾಡಲಿಕ್ಕೆ ಆಗುತ್ತೋ ಅದನ್ನು ಉತ್ಪಾದನೆ ಮಾಡಿಬಿಟ್ಟು ಫಸ್ಟ್ ಆರಂಭದ ರಾಷ್ಟ್ರಕ್ಕೆ ಕೊಡುವಂಥದ್ದು. ಆ ಮುಖಾಂತರ ಅಲ್ಲಿ ಆಮದು ರಫ್ತು ಮಾಡುವಂಥದ್ದು ಅಂತ ಹೇಳ್ಕೊಂಡು ಆಡಮ್ ಸ್ಮಿತ್ 1776ನ ಸರಿಸುಮಾರು ಆ ವರ್ಷದಲ್ಲಿ ಹೇಳಿರುವಂಥದ್ದು. ಇಲ್ಲಿ let us explain this with an example. Suppose there are two countries, ಅಲ್ಲಿ ಎರಡು ರಾಷ್ಟ್ರಗಳನ್ನು ನಾವು ಊಹನೆ ಮಾಡೋಣ. ಇಂಡಿಯಾ ಅಂಡ್ ಜಪಾನ್, ಭಾರತ ಮತ್ತು ಜಪಾನ್ ಎನ್ನುವಂಥ ಎರಡು ರಾಷ್ಟ್ರಗಳು. ಇಂಡಿಯಾ ಕ್ಯಾನ್ ಪ್ರೊಡ್ಯೂಸ್ ಸೂಪರ್ ಕಂಪ್ಯೂಟರ್ ಬೈ ಯೂಸಿಂಗ್ 10 units of labor while Japan uses 15 units of labor for the same. ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ಉತ್ಪಾದನೆ ಮಾಡಲಿಕ್ಕೆ 10 ಲೇಬರ್ ಸಾಕಾದರೆ ಜಪಾನ್ನಲ್ಲಿ 15 ಲೇಬರ್ ಬೇಕಂತೆ. ಆನ್ ದಿ ಅದರ್ ಹ್ಯಾಂಡ್, as to produce aircraft, India requires 20 units of labor and Japan requires 10 units of labor. ಅದೇ ಸಂದರ್ಭದಲ್ಲಿ ಏರ್ಕ್ರಾಫ್ಟ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಭಾರತದಲ್ಲಿ 20 ಲೇಬರ್ ಬೇಕು, ಜಪಾನ್ನಲ್ಲಿ 10 ಲೇಬರ್ ಸಾಕು. ಅದರಿಂದಾಗಿ ಭಾರತ ಮತ್ತು ಜಪಾನ್ ಎನ್ನುವಂಥ ಎರಡು ರಾಷ್ಟ್ರ, ಭಾರತದಲ್ಲಿ ಏನು ಸೂಪರ್ ಕಂಪ್ಯೂಟರ್ ಉತ್ಪಾದನೆ ಮಾಡಲಿಕ್ಕೆ 10 ಲೇಬರ್ ಸಾಕು, ಜಪಾನ್ನಲ್ಲಿ 1 ಯೂನಿಟ್ ಸೂಪರ್ ಕಂಪ್ಯೂಟರ್ ಉತ್ಪಾದನೆ ಮಾಡಬೇಕಿದ್ರೆ 15 ಲೇಬರ್ ಬೇಕು. ಅದೇ ರೀತಿ ಏನು ಏರ್ಕ್ರಾಫ್ಟಿಗೆ ಸಂಬಂಧಪಟ್ಟು ಭಾರತದಲ್ಲಿ 20 ಲೇಬರ್ ಬೇಕಾಗ್ತದೆ ಉತ್ಪಾದನೆ ಮಾಡಲಿಕ್ಕೆ, ಜಪಾನ್ನಲ್ಲಿ 10 ಲೇಬರ್ ಸಾಕಾಗ್ತದೆ. ಇದು ಆರಂಭದ ಸನ್ನಿವೇಶ. ಆಲ್ ಅದರ್ ಫ್ಯಾಕ್ಟರ್ಸ್ ಆರ್ ಯೂಸ್ಡ್ ಇನ್ ಈಕ್ವಲ್ ಅಮೌಂಟ್ ಬೈ ಬೋತ್ ದಿ ಕಂಟ್ರೀಸ್. ಹಿಯರ್ ಇಂಡಿಯಾ ಎಂಜಾಯ್ಸ್ an absolute advantages in producing supercomputers and Japan in producing aircraft. According to Adam Smith, in such scenario, India will restrict itself producing supercomputers and Japan to aircraft. These goods will then traded between these two countries. So ಇಲ್ಲಿ ಏನಾಗುತ್ತೆ ಮುಂದಿನ ತರುವಾಯದಲ್ಲಿ ಕೇಳಿದ್ರೆ, ಭಾರತ ಸೂಪರ್ ಕಂಪ್ಯೂಟರ್ನ ಉತ್ಪಾದನೆ ಮಾಡುತ್ತಂತೆ ಮತ್ತು ಜಪಾನ್ ಏರ್ಕ್ರಾಫ್ಟ್ ಅನ್ನು ಉತ್ಪಾದನೆ ಮಾಡುತ್ತದೆ. ಯಾಕೆ ಕೇಳಿದರೆ, ಜಪಾನ್ನಲ್ಲಿ 10 ಯೂನಿಟ್ಸ್ ಲೇಬರ್ ಸಾಕಾಗುತ್ತೆ ಏರ್ಕ್ರಾಫ್ಟಿಗೆ, ಭಾರತದಲ್ಲಿ 10 ಯೂನಿಟ್ಸ್ ಲೇಬರ್ ಸಾಕಾಗುತ್ತೆ ಯಾವುದಕ್ಕೆ, ಸೂಪರ್ ಕಂಪ್ಯೂಟರ್ಗೆ. ಸೊ ಅದರಿಂದಾಗಿ ಭಾರತ, ಇಂಡಿಯಾ 10 ಯೂನಿಟ್ ಲೇಬರ್ ಸಾಕಾಗೋದ್ರಿಂದಾಗಿ ಸೂಪರ್ ಕಂಪ್ಯೂಟರ್ ಉತ್ಪಾದನೆ ಮಾಡುತ್ತೆ. ಜಪಾನ್ ಇಲ್ಲಿ ಬಂದ್ಬಿಟ್ಟು, ಇಲ್ಲಿ ಜಪಾನ್ ಎನ್ನುವಂಥದ್ದು 10 ಯೂನಿಟ್ಸ್ ಲೇಬರ್ ಸಾಕಾಗುತ್ತೆ ಯಾವುದಕ್ಕೆ, ಏರ್ಕ್ರಾಫ್ಟ್ ಉತ್ಪಾದನೆ ಮಾಡಲಿಕ್ಕೆ. ಸೊ ಜಪಾನ್ ಯಾವುದನ್ನು ಉತ್ಪಾದನೆ ಮಾಡುತ್ತೆ ಕೇಳಿದ್ರೆ, ಏರ್ಕ್ರಾಫ್ಟ್ ಅನ್ನು. ಸೊ ಭಾರತ 10 ಜನ ಸಾಕು ಉತ್ಪಾದನೆ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಸೂಪರ್ ಕಂಪ್ಯೂಟರ್ ಉತ್ಪಾದನೆ ಮಾಡುತ್ತದೆ. ದೆನ್ ಜಪಾನ್ 10 ಜನ ಸಾಕು, ಕಡಿಮೆ ಜನ ಸಾಕು ಕಂಪೇರ್ ಟು ದಿಸ್ 20ಗೆ ಅಂತ ಹೇಳ್ಕೊಂಡು ಏರ್ಕ್ರಾಫ್ಟ್ ಅನ್ನು ಉತ್ಪಾದನೆ ಮಾಡಿ ಭಾರತದಿಂದ ಸೂಪರ್ ಕಂಪ್ಯೂಟರ್ ಜಪಾನಿಗೂ, ಜಪಾನ್ನಿಂದ ಏರ್ಕ್ರಾಫ್ಟ್ ಭಾರತಕ್ಕೂ ಆಮದು ರಫ್ತು ಆಗುತ್ತೆ ಅಂತ ಇಲ್ಲಿ ಈ ಅನಾಲಿಸಿಸ್ ಇಲ್ಲಿ ಮಾಡಿರುವಂಥದ್ದು. ಮುಂದೆ, let us assume that countries exchange one supercomputer to one aircraft. ಇಲ್ಲಿ ಒಂದು ಸೂಪರ್ ಕಂಪ್ಯೂಟರ್ಗೆ ಒಂದು ಏರ್ಕ್ರಾಫ್ಟ್ ಅನ್ನು ಆಮೇಲೆ ಇನ್ನ ಸನ್ನಿವೇಶದಲ್ಲಿ ಆಮದು ರಫ್ತು ಮಾಡ್ತಾರೆ ಅಂತ ಹೇಳ್ಕೊಂಡು ಅಸ್ಯೂಮ್ ಮಾಡ್ತಾರಂತೆ. ಇಂಡಿಯಾ ವಿಲ್ ದೆನ್ ಏಬಲ್ ಟು ಪ್ರೊಡ್ಯೂಸ್ ಸೂಪರ್ ಕಂಪ್ಯೂಟರ್ ಯೂಸಿಂಗ್ 10 ಯೂನಿಟ್ಸ್ ಆಫ್ ಲೇಬರ್. 10 ಲೇಬರ್ ಅನ್ನು ಯೂಸ್ ಮಾಡ್ಕೊಂಡು ಸೂಪರ್ ಕಂಪ್ಯೂಟರ್ ಉತ್ಪಾದನೆ ಮಾಡುತ್ತೆ. ಅಂಡ್ ಎಕ್ಸ್ಚೇಂಜ್ ಇಟ್ ಫಾರ್ ಏರ್ಕ್ರಾಫ್ಟಿಗೆ ಎಕ್ಸ್ಚೇಂಜ್ ಮಾಡುತ್ತೆ. ಯೂಸ್ ದಿ ರಿಮೈನಿಂಗ್ 10 ಯೂನಿಟ್ಸ್ ಆಫ್ ಲೇಬರ್ ಟು ಪ್ರೊಡ್ಯೂಸ್ ಸೂಪರ್ ಕಂಪ್ಯೂಟರ್ ಫಾರ್ ಇಟ್ಸ್ ಓನ್ ಕನ್ಸಂಪ್ಷನ್. ಅದರದ್ದೇ ಅಂದರೆ ಭಾರತದ್ದೇ ಕನ್ಸಂಪ್ಷನಿಗಾಗಿ 10 ಯೂನಿಟ್ಸ್ ಲೇಬರನ್ನು ಉತ್ಪಾದನೆ ಮಾಡಿಕೊಂಡು ಇನ್ನೊಂದು ಸೂಪರ್ ಕಂಪ್ಯೂಟರನ್ನು ಬೇಕಾದ್ರೆ ಉತ್ಪಾದನೆ ಮಾಡಿಕೊಡ್ಬೋದಂತೆ. ದಿಸ್ ವೇ ಇಟ್ ವಿಲ್ ಏಬಲ್ ಟು ಡಿರೈವ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಯೂಸಿಂಗ್ ಸೂಪರ್ ಕಂಪ್ಯೂಟರ್ ಆಸ್ ವೆಲ್ ಆಸ್ ಏರ್ಕ್ರಾಫ್ಟ್ ಬೈ ಎಕ್ಸಾಸ್ಟಿಂಗ್ ಓನ್ಲಿ 20 ಯೂನಿಟ್ಸ್ ಆಫ್ ಲೇಬರ್ ವಿಚ್ ವುಡ್ ಅದರ್ವೈಸ್ ಹ್ಯಾವ್ ಯೀಲ್ಡೆಡ್ ಓನ್ಲಿ 1 ಏರ್ಕ್ರಾಫ್ಟ್. ಜಪಾನ್ ಆಲ್ಸೋ ಬೆನಿಫಿಟ್ ಸಿಮಿಲರ್ ಫ್ಯಾಷನ್. ಸೊ ಅದರಿಂದಾಗಿ ಒಂದೊಂದೇ ಐಟಮ್ ಅನ್ನು ಉತ್ಪಾದನೆ ಮಾಡಿಕೊಂಡಿದ್ದ ಈ ಎರಡು ರಾಷ್ಟ್ರಗಳಲ್ಲಿ ಈ ರೀತಿ ಡಿವಿಷನ್ ಆಫ್ ಲೇಬರ್ ಮತ್ತು ಸ್ಪೆಷಲೈಸೇಷನ್ ಆಧಾರದಲ್ಲಿ ಭಾರತ ಏನು ಸೂಪರ್ ಕಂಪ್ಯೂಟರ್ನ ಉತ್ಪಾದನೆ 1 ಯೂನಿಟ್ ಮಾಡಿಬಿಟ್ಟು ವಿದೇಶಕ್ಕೆ ಜಪಾನಿಗೆ ಕೊಟ್ಟು ಇನ್ನೊಂದು ಯೂನಿಟ್ ಸೂಪರ್ ಕಂಪ್ಯೂಟರ್ನ ಭಾರತಕ್ಕೆ ಅವಶ್ಯಕತೆಗೆ ಉಪಯೋಗಿಸುವಂಥದ್ದು. ಜಪಾನ್ ಕೂಡ ಒಂದು ಏರ್ಕ್ರಾಫ್ಟನ್ನು ಭಾರತಕ್ಕೆ ಕೊಟ್ಟು ಇನ್ನೊಂದು ಏರ್ಕ್ರಾಫ್ಟನ್ನು ಜಪಾನಿಗೆ ಉಪಯೋಗಿಸುವಂಥದ್ದು ಮಾಡುವ ಮುಖಾಂತರ ಅಲ್ಲಿ ಪರಸ್ಪರ ಆಮದು ರಫ್ತು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆಗಳು ಇದೆ. ಭಾರತದ ಸೂಪರ್ ಕಂಪ್ಯೂಟರ್ ಜಪಾನಿಗೂ, ಜಪಾನ್ನ ಏರ್ಕ್ರಾಫ್ಟ್ ಏನು ಭಾರತಕ್ಕೆ ಕೂಡ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಆಡಮ್ ಸ್ಮಿತ್ ಹೇಳ್ತಾನೆ.
Thus, international trade results in increasing the rate of economic growth of both the countries, utilizing the resources of both the countries more productively. If increasing return to scale are experienced, the benefits are further increased. ಸೊ ಈ ರೀತಿಯಾಗಿ ಎರಡು ರಾಷ್ಟ್ರಗಳ ಬೆನಿಫಿಟ್ ಅನ್ನು ಮತ್ತು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಮುಂದೆ ಆಡಮ್ ಸ್ಮಿತ್ based his theory of international trade on absolute differences in cost between two countries. But this basis of trade is not realistic because we find that there are many underdeveloped countries which do not possess absolute cost advantage in production of commodities, and yet they have trade relation with other countries. Ricardo therefore emphasizes the comparative differences in cost. ಸೊ ಆಡಮ್ ಸ್ಮಿತ್ನ ಅಭಿಪ್ರಾಯದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕೆಲವಾರು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಎರಡು ರಾಷ್ಟ್ರದಲ್ಲಿ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಇರುವಂಥ ಸನ್ನಿವೇಶ ಬಹಳ ಕಡಿಮೆ ಆಗಿರುತ್ತೆ. ಸೊ ಅದರಿಂದಾಗಿ ಅಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಅಥವಾ ಅವಕಾಶಗಳು ಸಿಗೋದಿಲ್ಲ. ಈ ಬೇಸ್ ಆಫ್ ಟ್ರೇಡ್ ನಾಟ್ ರಿಯಲಿಸ್ಟಿಕ್ ಆದ ಸಿದ್ಧಾಂತ ಇದು. ಅಂಡರ್ ಡೆವಲಪ್ಡ್ ಕಂಟ್ರಿಗಳಿಗೆಲ್ಲ ಅಪ್ಲೈ ಆಗುವಂಥ ಸಿದ್ಧಾಂತ ಅಲ್ಲ ಅಂತ ಹೇಳ್ತಾರೆ ಅಂತ ಇಲ್ಲಿ ತಿಳಿಬೇಕಾಗುತ್ತೆ. ಮುಂದೆ ಅದರ ಲಿಮಿಟೇಷನ್ ಅನ್ನು ಹೇಳ್ತಾರೆ. ಲಿಮಿಟೇಷನ್ ಆಫ್ ದಿಸ್ ಥಿಯರಿ, ಕೆಲವೊಂದು ಲಿಮಿಟೇಷನ್. ದೇರ್ ಆರ್ ಸರ್ಟನ್ ಲಿಮಿಟೇಷನ್ಸ್ ಆಫ್ ದಿಸ್ ಥಿಯರಿ. ದಿ ಆರ್ it explains the causes of trade between two countries only in those situations where both the countries enjoys absolute advantages in production of at least one product. ಇದು ಯಾವ ಸಂದರ್ಭದಲ್ಲಿ ವಿವರಣೆ ನೀಡುತ್ತೆ ಕೇಳಿದ್ರೆ, ಅಬ್ಸಲ್ಯೂಟ್ ಆದ ಏನು ಅಡ್ವಾಂಟೇಜ್ ಇರುವ ಸಂದರ್ಭದ ಅನಾಲಿಸಿಸ್ ಮಾಡುತ್ತೆ. ಕಂಪ್ಯಾರಿಟಿವ್ ಆದರೆ ಏನು ಅಂತ ಅವ್ರು ಹೇಳೋದಿಲ್ಲ. ಎರಡು ರಾಷ್ಟ್ರದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಅನುಕೂಲಕರ ಸನ್ನಿವೇಶ ಇರುವಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳ್ಕೊಂಡು ಹೇಳುತ್ತೆ. ಮತ್ತು ತುಲನಾತ್ಮಕವಾದ ಸಂದರ್ಭದ ಅನಾಲಿಸಿಸ್ ಇದು ಮಾಡೋದಿಲ್ಲ ಅಂತ ಒಂದನೇ ಲಿಮಿಟೇಷನ್ ಹೇಳ್ತಾರೆ. ಮುಂದೆ ಇಟ್ ಅಸ್ಯೂಮ್ಸ್ ವಾಟ್ that transportation cost involved in selling a commodity in a country other than one in which it was produced are either non-existent or insignificant when compared to the degree of comparative advantages. This may not always hold good. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ವಾಲ್ವ್ ಆದದನ್ನು ಎಸ್ಯೂಮ್ ಮಾಡ್ತಾರೆ. ಇನ್ವಾಲ್ವ್ ಇನ್ ಸೆಲ್ಲಿಂಗ್ ಕಮೋಡಿಟಿಯಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಇದರ್ ಇಟ್ ಮೇ ಬಿ ಎಕ್ಸಿಸ್ಟ್ ಆಗಿರ್ಬೋದು ಅಥವಾ ನಾನ್ ಎಕ್ಸಿಸ್ಟ್ ಅಥವಾ ಇನ್ಸಿಗ್ನಿಫಿಕೆಂಟ್ ಕೂಡ ಕೆಲವೊಮ್ಮೆ ಆಗಿರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಎರಡನೆಯ ಲಿಮಿಟೇಷನ್ ಅಲ್ಲಿ. ಜೊತೆಗೆ ದಿ ಥಿಯರಿ ಅಸ್ಯೂಮ್ಸ್ ಮೊಬಿಲಿಟಿ ಆಫ್ ಲೇಬರ್ ಬಿಟ್ವೀನ್ ಪ್ರಾಡಕ್ಟ್ಸ್, ಮೂವ್ಮೆಂಟ್ ಆಫ್ ಲೇಬರ್ಗಳು ಹೇಗಿದೆ ಅಂತ ಹೇಳ್ಕೊಂಡು ಉತ್ಪಾದನೆಗಳ ಸಂಬಂಧಪಟ್ಟಾಗ. As a country starts concentrating on producing the commodity in which it enjoys comparative advantages, the labor is assumed to shift from other sector to that sector. Labor may mobile but only to some extent. This kind of adaptability required for labor to be perfectly mobility cannot be exist. So ಅಲ್ಲಿ ಲೇಬರ್ ಮೊಬಿಲಿಟಿಯ ಬಗ್ಗೆ ಅವರ ಅನಾಲಿಸಿಸ್ ಮಾಡುವಂಥದ್ದು. ನಾವೇನು ಎಸ್ಯೂಮ್ ಮಾಡ್ತೇವೆ ಕೇಳಿದರೆ, ಅಸ್ಯೂಮ್ಸ್ ಮೊಬಿಲಿಟಿ ಆಫ್ ಲೇಬರ್ ಬಿಟ್ವೀನ್ ಪ್ರಾಡಕ್ಟ್ಸ್, ಎರಡು ಪ್ರಾಡಕ್ಟ್ಗಳ ಸಂದರ್ಭ ರಾಷ್ಟ್ರದೊಳಗಡೆ ಅಲ್ಲಿ ಮೊಬಿಲಿಟಿ ಆಫ್ ಲೇಬರ್ ಇರ್ತದೆ ಅಂತ ಎಸ್ಯೂಮ್ ಮಾಡುವಂಥದ್ದು. ಸೊ ಅಲ್ಲಿ ಕಂಟ್ರಿ ಸ್ಟಾರ್ಟ್ಸ್ ಕಾನ್ಸಂಟ್ರೇಟಿಂಗ್ ಪ್ರೊಡ್ಯೂಸಿಂಗ್ ಕಮೋಡಿಟಿ, ಕಂಪ್ಯಾರಿಟಿವ್ ಅಡ್ವಾಂಟೇಜಸ್ ಎಲ್ಲ ಆದ ಸಂದರ್ಭದಲ್ಲಿ ಸೆಕ್ಟರ್ಗಳೊಳಗೆ ಶಿಫ್ಟ್ ಎಲ್ಲ ಆಗುವ ಸಂದರ್ಭದಲ್ಲಿ ಮೊಬಿಲಿಟಿ ಅದು ಮೊಬೈಲ್ ಬಟ್ ಮೇ ಬಿ ಮೊಬೈಲ್ ಬಟ್ ಆನ್ಲಿ ಟು ಸಮ್ ಎಕ್ಸ್ಟೆಂಟ್, ಸಂಪೂರ್ಣವಾಗಿ ಮೊಬಿಲಿಟಿ ಆಗೋದಿಲ್ಲ, ಸ್ವಲ್ಪ ಮೂವ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇರುವಂಥದ್ದು, ಗರಿಷ್ಠ ಪ್ರಮಾಣದಲ್ಲಿ ಆಗೋದಿಲ್ಲ, ನಾವು ನಿರೀಕ್ಷೆ ಮಾಡಿದಾಗೆ ಎಸ್ಯೂಮ್ ಮಾಡಿದಾಗೆ ಆಗೋದಿಲ್ಲ ಅಂತ ಮೂರನೇ ಕ್ರಿಟಿಸಿಸಮ್ ಅಲ್ಲಿ ಹೇಳ್ತಾರೆ. ಅಂದರೆ ಪರ್ಫೆಕ್ಟ್ ಮೊಬಿಲಿಟಿ ಆಫ್ ಲೇಬರ್ ಈಸ್ ನಾಟ್ ಪಾಸಿಬಲ್ ಅಂತ ಐಡಿಯಾಸ್ ಅವರು ಕೊಡುವಂಥದ್ದು. ಇದು ಮುಖ್ಯವಾಗಿ ಲಿಮಿಟೇಷನ್ ಸೈಡಲ್ಲಿ ಬರುವಂಥ ವಿಷಯಗಳು. ಎಸ್, ಇದಿಷ್ಟು ಈ ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ವಿಷಯಗಳು. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಇನ್ನೊಂದು ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ವಂದನೆಗಳು.